ತಾತ, ಇವ್ನು ನಿಮ್ಮ ಮಗ ಅಲ್ಲ ತಾತ. ಇವನು ಯಾರ ಬಿಕಾರಿ ಇವನು. ಇವ್ನು ನಿಮ್ಮ ಮಗ ಹೆಂಗತಾನೆ? ನಾನು ಸಂಜಯ್ ನಿಮ್ಮ ಮಗ. ಥೂ, ನಿಮ್ ಜಲ್ಮಕ್ಕ ಅಷ್ಟು ಬೆಂಕಿ ಯಾಕ? ಲೇ, ನನ್ನ ಮಗಳು ದೇವತೆನೋ ಅವಳ ಹೊಟ್ಟೆಗೆ ಎಂತ ನರರಾಕ್ಷಸರು ಹುಟ್ಟು ಬಿಟ್ರು. ಯಾಕತ ನಾವೇನ್ ಮಾಡಿದ್ರೆ? ನೀವ್ಯಾಕತ ಇಲ್ಲಿಗೆ ಬಂದಿದ್ದೆ? ಏಯ್ ಸಂಜಯ್, ತೆಗಿಯೋ ಕೈಯೇ. ನನ್ನ ಮೊಮ್ಮಗನ್ ಯಾರನ್ನ ಮುಟ್ಟಿದಿರಂದ್ರೆ ಒಬ್ಬೊಬ್ರನ್ನ ಇಲ್ಲೇ ಶೂಟ್ ಮಾಡಿ ಸಾಯ್ಸಾಕ್ಬಿಡ್ತೀನಿ. ನಾನು ಜೈಲ್ಗೆ ಹೋದ್ರು ಪರವಾಗಿಲ್ಲ. ತೆಗಿಯೋ ಕೈ ನನ್ನ ಮೊಮ್ಮಗನ ಮೇಲಿಂದ. ತೆಗಿಯೋ. ತಾತ, ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ಅವ್ನು ನಿಮ್ಮ ಮೊಮ್ಮಗ ಅಲ್ಲ ಅಂತ? ಅವನೊಬ್ಬ ದೊಡ್ಡ ಬಿಕಾರಿ, ಅವ್ನಿಗೆ ಯಾರು ಇಲ್ಲ ತಾತ. ಯಾರು ಇಲ್ಲದೆ ಇದ್ರೆ ಏನಂತೋ, ನನ್ನ ಮೊಮ್ಮಗನಿಗೆ ನಾನಿದ್ದೀನಿ, ಅವ್ರ ತಾತನು ನಾನಿದ್ದೀನಿ. ನೀವೆಲ್ಲ ಎಂಥ ಕಿರಾತಕರು ಅಂತ ನನಗೆ ಗೊತ್ತಿಲ್ಲ. ಥೂ ಪಾಪಿಗಳ. ಅವ್ನು ಕಟ್ಟಿರೋ ಆಫೀಸಿಗೆ ಅವ್ನು ಬಂದರೆ ಅವನ್ನೇ ಕಟ್ಟಿಡ್ದು ಆಚೆಗೆ ತಲ್ತೀರಾ. ನೀವಂತೂ ಈ ಜನ್ಮದಾಗ ಉದ್ಧಾರ ಆಗಲ್ಲ. ಉದ್ಧಾರ ಅಂತೂ ಆಗೋದೇ ಇಲ್ಲ. ನನ್ನ ತಮ್ಮಂದಿರು ಚೆನ್ನಾಗಿರಲಿ, ಓದಲಿ, ಒಂದು ಲೆವೆಲಿಗೆ ಇರಲಿ ಅಂತ ಅವನು ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇದ್ನು. ಹಂಗೆ ಬಿಸ್ನೆಸ್ನು ಬೆಳೆಸ್ತಾ ಇದ್ನು. ಅವ್ನ ಮನಸ್ಸು ಕೆಡಿಸ್ಬಿಟ್ಟು ಅವ್ನ ಮನೆಯಿಂದ ಆಚೆ ಹೋಗೋ ಥರ ಮಾಡಿಬಿಟ್ರಲ್ಲ. ನೀವೆಂಥ ಪಾಪಿಗಳಿರಬೇಕು. ಲೇ ಅಜಯ್, ಸಂಜಯ್, ಈ ಜನ್ಮದಾಗಂತೂ ನೀವು ಉದ್ಧಾರ ಆಗೋದೇ ಇಲ್ಲೋ. ಉದ್ಧಾರ ಆಗಲ್ಲ. ಏಯ್ ಏಯ್, ಏನೋ ನಿನ್ನ ಕೆಲಸ ಇಲ್ಲಿ? ಏನು ಕೆಲಸ? ನಡಿಯೋ ಇಲ್ಲಿಂದ, ನಡಿಯೋ. ಹೋಗದೇ ಇದ್ದರೆ ಈ ಬಂದೂಕೊಳಗೆ ನಿನ್ನ ತಲೆ ಹೊಡೆದು ಕೊಂದಾಕ್ಬಿಡ್ತೀನಿ ನನ್ನ ಮಗನ. ನಡಿಯೋ ಇಲ್ಲಿಂದ. ತಾತ, ಅವ್ರನ್ನೇ ಹೋಗು ಅಂತ ಇದೆಯಾ? ಅವ್ರು ನಮ್ಮ ಬಿಸ್ನೆಸ್ ಪಾರ್ಟ್ನರು, ಅವ್ರು ಹೋಗಲ್ಲ, ಇಲ್ಲೇ ಇರ್ತಾರೆ. ಏಯ್, ನೀನು ಇಲ್ಲಿಂದ ಫಸ್ಟ್ ಓದ್ತೀಯೋ ಇಲ್ಲ ನಿಂಗೆ ಮರ್ಯಾದೆ ಆಗಬೇಕಾ? ನಡಿಯೋ ಇಲ್ಲಿಂದ, ನಡಿಯೋ. ಈ ಹುಡುಗರಿಗೆ ಏನೂ ಗೊತ್ತಾಗಲ್ಲ, ಅದಕ್ಕೆ ನಾನು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಪಾಪ ಇನ್ನೂ ಸಣ್ಣ ಹುಡುಗರು. ಅವನು ವಿಜಯ್ ನಾನೇ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೇನು ಹೇಳ್ಕೊಟ್ಟೇ ಇಲ್ಲ. ಅದಕ್ಕೆ ನಾನು ಎಲ್ಲ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ನೀನು ಹೇಳ್ಕೊಡೋದೇನು ಬೇಡ, ಆಲ್ರೆಡಿ ಎಲ್ಲ ಕಲ್ತವ್ರೆ. ಎಲ್ಲ ಕಲ್ತ್ಬಿಟ್ಟವ್ರೆ, ಒಂದು ಚೂರು ಬಿಡ್ದಿರಾ ಇವರಿಬ್ಬರು ಎಲ್ಲ ಕಲ್ತ್ಬಿಟ್ಟವ್ರೆ. ನೀನೇನು ಹೇಳ್ಕೊಡೋದು ಬೇಡ. ನೀನು ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡು. ಜಾಗ ಖಾಲಿ ಮಾಡೋ, ಇಲ್ಲ ಅಂತಂದರೆ ನೋಡೋಕೆ ಚೆನ್ನಾಗಿರಲ್ಲ. ಸರಿ ಆಯಿತು. ಅಂಕಲ್, ನಮ್ಮ ತಾತನ ಭಯಪಟ್ಟು ಯಾಕೆ ಅಂಕಲ್ ಹೋಗ್ತಾ ಇದ್ದೀರಾ ನೀವು? ಇಲ್ಲೇ ಇರಿ ಅಂಕಲ್, ಹೋಗಬೇಡಿ. ಫಸ್ಟು ನಿನ್ನನ್ನು ಶೂಟ್ ಮಾಡಿ ಸಾಯಿಸ್ಬೇಕು. ಇರೋದಿಷ್ಟುದ್ದ ಎಷ್ಟು ದರ್ಬಾರ್ ಮಾಡ್ತೀಯ ನೀನು? ಹಾಂ? ದೊಡ್ಡ ಮೋಸ್ಕಾರ ನನ್ನ ಮಗನೇ. ಮೋಸ್ಕಾರ. ತಿಂಗಳಿಗೆ 2 ಲಕ್ಷ ಇಸ್ಕೊಂತ ಇದ್ದಲ್ಲ ಅವನ ಹತ್ರ. ಏನೋ ಮಾಡಿದೆ ಆ ದುಡ್ಡೆಲ್ಲನೂ? ಏನೋ ಮಾಡಿದೆ? ತಾತ, ಇದು ನಮ್ಮನೆ ವಿಷಯ, ನೀವೇನು ಕೇಳಬೇಕಾಗಿಲ್ಲ. ಯಾವನವನು? ನಮ್ಮಪ್ಪನ ನೀನೇನು ಕೇಳಬೇಕಾಗಿಲ್ಲ ಅಂತ ಹೇಳ್ತಾರೇನೋ? ನಮ್ಮಪ್ಪನಿಗೆ ಎದುರು ಮಾತಾಡ್ತೀಯಾ? ನಮ್ಮಪ್ಪನಿಗೆ ಎದುರು ಮಾತಾಡೋಷ್ಟು ದೊಡ್ಡವನಾಗಿದ್ದೀಯಾ ನೀನು? ಹಾಂ, ಮಾತಾಡೋ ಇವಾಗ ನನ್ನ ಎದುರುಗಡೆ ನೋಡೋಣ. ಮಾತಾಡೋ ನಮ್ಮಪ್ಪನ. ಜನಾರ್ದನ್, ನಿನಗೇನು ನಮ್ಮ ಆಫೀಸಲ್ಲಿ ಕೆಲಸ? ಹಾಂ, ನಿನಗೇನು ಕೆಲಸ ಅಂತ? ನೀಯತ್ತಿಲ್ದೋನು ನೀನು, ನೀಯತ್ತಿಲ್ದೋನು. ನಮ್ಮ ಮನೇಲಿ ಕತ್ತು ಕಾಣ ತಿಂದು ನಮಗೆ ದ್ರೋಹ ಮಾಡಿಬಿಟ್ಟೆ. ಅಖಿಲ ಅವರೇ, ನಾನೇನು ಮಾಡಿದೆ? ಏನೋ ನಿಮ್ಮ ಮಕ್ಕಳಿಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಹೇಳ್ಕೊಡಕ್ಕೆ ಬಂದೆ. ನೀವ್ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಮುಚ್ಚೋ ಬಾಯಿ, ಸಾಕು, ಮುಚ್ಚು ಬಾಯಿ. ನಿನ್ನ ವಿಷಯ ಏನೋ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನೋ? ಹಾಂ, ನೀನು ಎಂತೆಂಥ ಕೆಲಸ ಮಾಡಿದ್ದೀಯ ಅಂತ ನನಗೇನು ಗೊತ್ತಿಲ್ಲ. ಅದನ್ನೆಲ್ಲ ಇವಾಗ ಈಚೆಗೆ ಹೇಳಿದ್ರೆ ನೀನು ಎಲ್ಲಿರ್ತೀಯ ಗೊತ್ತಾ? ಕಂಬಿಗೆ ಎಣಿಸ್ಬೇಕಾಗುತ್ತೆ. ಫಸ್ಟ್ ಇಲ್ಲಿಂದ ನಡಿ, ಇದೇ ಲಾಸ್ಟು. ಇನ್ನೊಂದು ಸತಿ ಏನಾದರೂ ನಮ್ಮ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಅಮ್ಮ, ನೀವ್ಯಾಕಮ್ಮ ಬಂದಿರೋದು? ಹಾಂ, ನಿಮ್ಗೇನು ಇಲ್ಲಿ ಕೆಲಸ? ನೀವ್ಯಾಕೆ ಬಂದಿರೋದು? ಇದೆಲ್ಲ ಯಾರ ಹೆಸರಲ್ಲಿ ಇರೋದು ಅಂದ್ಕೊಂಡಿದ್ಯಾ? ಯಾರ ಹೆಸರಲ್ಲ ಇರೋದು? ನನ್ನ ಹೆಸರಲ್ಲಿ ಇರೋದು. ಇನ್ನು ಮೇಲೆ ಈ ಆಫೀಸೆಲ್ಲ ನಂದು. ನೀವಿಬ್ಬರು ಆಚೆ ಹೋಗ್ಬೇಕು ಇಲ್ಲಿಂದ. 1 ನಿಮಿಷ ಇಲ್ಲಿರಬಾರ್ದು ನೀವು. ಅಮ್ಮ, ನಾನ್ಯಾಕಮ್ಮ ಆಚೆ ಹೋಗ್ಬೇಕು? ಕಳ್ಸಮ್ಮ, ಅಲ್ಲಿದ್ದಾನಲ್ಲ ನಿನ್ನ ಸಾಕು ಮಗ ವಿಜಯ್, ಅವನನ್ನು ಆಚೆ ಕಳ್ಸಮ್ಮ. ಅವನಿಗೇನಮ್ಮ ನಮ್ಮ ಆಫೀಸಲ್ಲಿ ಕೆಲಸ? ನನ್ನ ಮಗನ ಬಗ್ಗೆ ಏನಾದರೂ ಒಂದೇ ಒಂದು ಮಾತು ಮಾತಾಡಿದಿ ಅಂತಂದರೆ ನಿನ್ನ ನಾಲ್ಗೆ ಕೊಯ್ದಾಕ್ಬಿಡ್ತೀನಿ. ಅವನ ವಿಷಯಕ್ಕೆ ಏನಾದರೂ ಬಂದರೆ ಅಷ್ಟೇ, ನಾನಂತೂ ಸುಮ್ಮನೆ ಇರಲ್ಲ. ನೀವೇನಾ ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳು? ನಿಮಗೇನ ನಾನು ಜನ್ಮ ಕೊಟ್ಟಿದ್ದು? ಎಂಥ ನೀಚರೋ ನೀವು, ಎಂಥ ನೀಚರೋ. ಅಮ್ಮ, ನಿಮ್ಗೇನು ಅರ್ಥ ಆಗ್ತಾ ಇಲ್ಲ? ಫಸ್ಟ್ ಇಲ್ಲಿಂದ ಆಚೆ ನಡೀರಿ ಅಂತ ಹೇಳ್ತಾ ಇರೋದು. ನನ್ನ ಮಗಳ್ಯಾಕೋ ಆಚೆ ಹೋಗ್ಬೇಕು? ನೀವಿಬ್ಬರು ನಡೀರೋ ಆಚೆ. ಅಖಿಲ, ಇವ್ರ ಮನೆಗೆ ಸೇರಿಸ್ಬೇಡ, ಎಲ್ಲಾದರೂ ಬದುಕೊಳ್ಳಿ. ಇವ್ರಿಗೆ ಜಾಸ್ತಿ ದುರಂಕಾರ. 1-2 ದಿವಸ ಹೊಟ್ಟೆಗಿಲ್ದಿರ ಅಲ್ಲಿದ್ರೆ ಆವಾಗ ಗೊತ್ತಾಗುತ್ತೆ ಯಾರ ಬೆಲೆ ಏನು ಅಂತ. ಇವರಿಬ್ರು ಮನೆಗೆ ಸೇರಿಸ್ಬೇಡ. ಅಯ್ಯೋ, ನಮಗೇನು ಬುದ್ಧಿ ಇಲ್ಲ, ನಾವೆಲ್ಲ ಬದುಕೊಂತೀವಿ ಬಿಡಿ. ಏನು ಅಲ್ಲೇ ಎತ್ಕೊಂಡು ಬದುಕಬೇಕು ಅನ್ನೋದೇನಿಲ್ಲ. ಪ್ರಪಂಚ ವಿಶಾಲವಾಗೈತೆ, ಎಲ್ಲೋ ಒಂದು ಹತ್ರ ಬದುಕೊಂತೀವಿ. ಅದಕ್ಕೆ ನಡೀರಿ ಇಬ್ಬರು ಇಲ್ಲಿಂದ ಆಚೆ. ನಡೀರಿ, ಎಲ್ಲ ಹೋಗಿ ಬದುಕೋಗ್ರಿ. ನನ್ನ ಮಕ್ಕಳು ಹುಟ್ಟ ಇಲ್ಲ ಅನ್ಕೊತೀನಿ. ಆ ವಿಜಯ್ ಒಬ್ಬನೇ ನನ್ನ ಮಗನು, ನೀವ್ಯಾರು ನನಗೆ ಹುಟ್ಟ ಇಲ್ಲ ಅಂತ ಅನ್ಕೊತೀನಿ. ನಡೀರಿ ಇಲ್ಲಿಂದ ಆಚೆ. ನಿಮ್ಮ ಸ್ವಂತ ಮಕ್ಕಳು ನಿಮ್ಗೆ ಬೇಕಾಗಿಲ್ಲ, ಅವ್ನು ಯಾರೋ ಬೇರೆಯವನು ಬೇಕು ನಿಮಗೆ ಅಲ್ಲ? ಜನ್ಮಕ್ಕಷ್ಟು ಬೆಂಕಿಡ. ಒಂದೇ ₹1 ಅವ್ನು ಸಂಪಾದನೆ ಮಾಡಿದ್ದು, ಒಂದೇ ₹1 ಅವ್ನು ತಿಂದಿಲ್ಲಲ್ಲೋ. ನನ್ನ ತಮ್ಮದಿರು ಚೆನ್ನಾಗಿರಲಿ ಅಂತ ಎಲ್ಲ ನಿಮಗೆ ಕೊಡ್ತಾ ಇದ್ನಲ್ಲೋ.
ಅವನಿಗಂತ ಅವನು ಏನೂ ಮಾಡ್ಕೊಂಡಿಲ್ಲ. ಆದರೂ ನಿಮಗೆಲ್ಲ ಯಾಕೋ ಅವನ ಕಂಡ್ರೆ ಇಷ್ಟು ದ್ವೇಷ. ನನ್ನ ತಮ್ಮನವ್ರು ಚೆನ್ನಾಗಿರಬೇಕು, ಅವ್ರು ಓದಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂತ ಕಷ್ಟಪಟ್ಟು ದುಡಿತಾ ಇದ್ದ. ಹ್ಞೂನಮ್ಮ, ಹ್ಞೂ. ನಿಮ್ಮನ್ನೆಲ್ಲ ನಂಬಿಸ್ಬೇಕಲ್ಲ, ಅದಕ್ಕೆ ಅವ್ನು ನಾಟಕ ಮಾಡ್ತಾಯಿದ್ದ. ಅವ್ನು ನಾಟಕ ಮಾಡಿ ನಿಮ್ಮ ಹತ್ರ ಸಂಪಾದನೆ ಮಾಡಿರೋದು ಏನಿಲ್ಲ ಆಯಿತಾ. ಅವ್ರ ಅಪ್ಪ ಅಮ್ಮ ಬೇಕಾದಷ್ಟು ಮಾಡಿಟ್ಟವ್ರು ಅವನಿಗೆ. ಅದನ್ನು ಕೂತ್ಕೊಂಡು ತಿಂದರೂ ಸವಿಯಲ್ಲ. ಯಾಕ್ರೋ ನಿಮಗೆಲ್ಲ ಯಾಕ್ರೋ ಇಂಥ ನೀಚ್ ಬುದ್ಧಿ ಬಂತು? ಹಾಂ ನೋಡಮ್ಮ, ಇದು ನಮ್ಮದು ಬಿಸ್ನೆಸ್ಸು. ಅವ್ನು ತಲೆ ಹಾಕೋದು ಬೇಡ ಆಯಿತಾ. ನಮ್ಗೆ ಇಷ್ಟ ಬಂದಾಗ ನಾವು ನೋಡ್ಕೊತೀವಿ. ಅವನೇನು ನಮ್ಮನ್ನು ಕೇಳೋದು ಬೇಡ, ಬೇಕಾಗಿಲ್ಲ. ನಾವು ಆವತ್ತು ಹೇಳಿದ್ರಿ ತಾನೇ ಈ ಬಿಸ್ನೆಸ್ ಎಲ್ಲ ಮಾರ್ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ಕೊತೀವಿ ಅಂತ. ಹೌದಮ್ಮ, ಅಜಯ್ ಅಣ್ಣ ಹೇಳ್ತಾರೆ ಸರಿ. ಈ ಬಿಸ್ನೆಸ್ ಎಲ್ಲ ಮಾರ್ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ಕೊಂತೀರಮ್ಮ. ಇದೆಲ್ಲ ನಮಗೆ ಆಗಲ್ಲಮ್ಮ ಮೇಂಟೈನ್ ಮಾಡೋಕ್ಕೆ. ನಾವು ಜನಾರ್ದನ್ಗೆ ಕೊಟ್ಬಿಡ್ತೀವಿ ಈ ಬಿಸ್ನೆಸ್ ಎಲ್ಲನೂ. ಅವರೇ ನೋಡ್ಕೊತಾರಂತೆ, ನೋಡ್ಕೊಳ್ಳಿ. ವಿಜಯ್ ಅವ್ರೇನು ಅಂತಾರೆ ಅಂತ ನೀನು ಅದನ್ನ ಮನ್ಸಿಗೆ ಹಾಕ್ಕೊಂಬಿಡಪ್ಪ, ಮನ್ಸಿಗೆ ಹಾಕ್ಕೊಂಬಿಡ. ನೀನು ಯಾವತ್ತಿದ್ರೂ ನನ್ನ ಮಗನೇ ಅಪ್ಪ. ಅಮ್ಮ ನನಗೊಂದೇ ಒಂದು ಆಸೆ, ಈ ಬಿಸ್ನೆಸ್ಸು ಜನಾರ್ದನ್ ಕೊಡೋದು ಬೇಡಮ್ಮ. ನಾನು ಅಜಯ್ ಸಂಜಯ್ಗೆ ಸಪೋರ್ಟ್ ಇರ್ತೀನಮ್ಮ. ಅವ್ರು ಈ ಬಿಸ್ನೆಸ್ ಇಂಪ್ರೂವ್ ಮಾಡಲಿನಮ್ಮ. ನಿನ್ನ ಸಪೋರ್ಟ್ ನಮಗೇನು ಬೇಕಾಗಿಲ್ಲ. ನಮಗೂ ಗೊತ್ತು ಅಪ್ಪನಾಕಿದ್ದು ಮಾಲ್ದ ಮರ ಅಂತ ನಾವು ಇಲ್ಲೇ ಇರೋಕ್ಕಾಗಲ್ಲ. ನಾವೇನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮಗೂ ಗೊತ್ತು. ನೋಡಪ್ಪ, ಹಾಳಾಗಿ ಹೋಗ್ಲಿ ಬಿಟ್ಬಿಡಪ್ಪ, ಹಾಳಾಗಿ ಹೋಗ್ಕೊಳ್ಳಿ. ಅವ್ರು ಹೆಂಗೆ ಬೇಕೋ ಹಂಗೆ ಬದುಕೊಳ್ಳಿ ಬಿಡಪ್ಪ. ಒಂದಲ್ಲ ಒಂದು ದಿವಸ ನಿನ್ನ ಹತ್ರಕ್ಕೆ ಬಂದೇ ಬರ್ತಾರಪ್ಪ. ಆವತ್ತು ಮಾತಾಡಪ್ಪ ನೀನು. ಇವಾಗ ಬಿಟ್ಬಿಡಪ್ಪ ಅವ್ರನ್ನ. ನಾವ್ಯಾಕಮ್ಮ ಅವ್ರ ಹತ್ರ ಹೋಗ್ತೀರಿ? ಹಾಂ, ನಿಮ್ಗೆಲ್ಲೋ ಕನಸು ಅಷ್ಟೇ. ನಾವ್ಯಾಕೆ ಅವ್ರ ಹತ್ರ ಹೋಗ್ತೀರಿ? ಅಮ್ಮನಿಗೆ ಎಲ್ಲೋ ಕನಸು ಬಿದ್ದಿರಬೇಕು ನಾವು ಅವನ ಹತ್ರ ಹೋಗ್ತೀವಿ ಅಂತ. ಆ ಕನಸು ಕನಸಾಗಿ ಎದ್ದೋಗ್ಬಿಡ್ಲಮ್ಮ. ನಮಗೇನಂತ ಕರ್ಮ ಬಂದಿಲ್ಲ. ಅಖಿಲ, ನಿಮ್ಮ ಯಜಮಾನ್ ಹತ್ರ ಮಾತಾಡ್ಬಿಟ್ಟು ಎಲ್ಲ ಮಾರಿಸ್ಬಿಡಮ್ಮ. ಮಾರಿಸ್ಬಿಟ್ಟು ಅವ್ರ ಕೈಲಿ ದುಡ್ಡು ಕೊಡಮ್ಮ. ಅದೇನು ಮಾಡ್ತಾರೋ ನೋಡೇ ಬಿಡೋಣ. ಏನೋ ಉದ್ಧಾರ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಇವರೇನೋ ಉದ್ಧಾರ ಮಾಡೋ ಮಟ್ಟದಾಗಿಲ್ಲ, ಎಲ್ಲ ಕಳಿಯೋ ಮಟ್ಟದಾಗವ್ರೆ. ನಿಮ್ಮ ಯಜಮಾನ್ ಹತ್ರ ಮಾತಾಡ್ಬಿಟ್ಟು ಕೊಡಿಸ್ಬಿಡಮ್ಮ. ಅದೇನು ಮಾಡ್ತಾರೋ ನೋಡೇ ಬಿಡೋಣ. ಅದು ಒಂದು. ಹಾಂ ಸರಿನಪ್ಪ, ಆಯ್ತಪ್ಪ. ನೀವು ಇರ್ರಿ, ಅದೇನೋ ಮಾತಾಡಿ ಎಲ್ಲ ಸೈನ್ ಹಾಕಿ ಕೊಟ್ಬಿಡೋಣಪ್ಪ. ಅವ್ರ ಪಾಡು ಅವರೆಲ್ಲಾದರೂ ಬದುಕೊಳ್ಳಿ ಬಿಡಪ್ಪ. ನಾವೆಲ್ಲೋ ಹೋಗಿ ಯಾಕಮ್ಮ ಬದುಕೋಣ, ಇಲ್ಲೇ ಬದುಕ್ತೀವಿ. ನಾವೇನು ಅವನ ಥರ ಯಾರೂ ಇಲ್ದಿರೋ ಭಿಕಾರಿಗಳೆಲ್ಲ. ಏಯ್ ವಿಜಯ್, ನಡಿಯೋ ಆಚೆ, ನಡಿ ಆಚೆ. ತಾತ, ಅವನನ್ನ ಆಚೆ ಹೋಗೋಕೆ ಕೇಳಿ. ಅಮ್ಮ, ತಾತ, ನಾನು ಹೋಗ್ತೀನಿ. ಯಾಕಪ್ಪ? ಆಗಲೂ ರಾತ್ರಿ ಕಷ್ಟಪಟ್ಟು ದುಡ್ದಿರೋದಲ್ಲೇನೋ ಈ ಜಾಗ. ಹಾಂ, ನೀನು ಎಷ್ಟು ಕಷ್ಟಪಟ್ಟಿದ್ದೆ ಅಂತ ನಮಗೂ ಗೊತ್ತಪ್ಪ. ಅವ್ರು ಯಾರೋ ಹೇಳ್ತಾರೆ ಅಂತ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ. ಅಮ್ಮ ಹೋಗ್ಲಿ ಬಿಟ್ರಿ, ಇದು ನಮ್ಮದು ಜಾಗ. ಅಮ್ಮ ಸರಿನಮ್ಮ, ನಾನು ಹೋಗ್ತೀನಿ. ತಾತ, ಅಪ್ಪ ಬಾಪ ಹೋಗೋಣ. ನನ್ನ ಮಗನಿಲ್ದ ಜಾಗದಾಗ ನಮಗೇನು ಕೆಲಸ? ಬಾಪ. ಅಖಿಲ, ನಿಮ್ಮ ಯಜಮಾನ್ ಹತ್ರ ಮಾತಾಡಿ ಇವ್ರಿಗೇನೇನು ಬರಬೇಕೋ ಅದೆಲ್ಲ ಕೊಡಿಸ್ಬಿಡಮ್ಮ. ಏನಾದರೂ ಮಾಡ್ಕೊಂಡು ನಾಶವಾಗಿ ಹೋಗ್ಬಿಡ್ಲಿ. ಇವ್ರ ಬಗ್ಗೆ ಆಲೋಚನೆನೇ ಮಾಡಬೇಡಮ್ಮ ನೀನು. ಎಲ್ಲಾದರೂ ಹಾಳಾಗಿ ಹೋಗ್ಕೊಂಡ್ಲಿ. ಹಾಂ ಸರಿನಪ್ಪ, ಆಯಿತು. ಮಾತಾಡ್ಬಿಟ್ಟು ಎಲ್ಲ ಸೈನೆಲ್ಲ ಹಾಕ್ಸ್ಕೊಡ್ತೀನಪ್ಪ. ಅಮ್ಮ, ಅಪ್ಪನ ಸೈನು ಆ ವಿಜಯ್ ಸೈನು ಇಬ್ಬರು ಸೈನು ಬೇಕು. ಅವರಿಬ್ಬರ ಹತ್ರ ಸೈನ್ ಹಾಕ್ಸ್ಕೊಡೋ ಜವಾಬ್ದಾರಿ ನಿಮ್ಮದು. ಎಂಥ ಮಕ್ಳು ಹುಟ್ಟುಬಿಟ್ರು ಅಖಿಲ ನೀನು ಹೊಟ್ಟೆಗೆ. ಇವರೇನು ಮಕ್ಕಳ? ಮನುಷ್ಯರ ಕುಲ್ವಾ ಇವರು? ರಾಕ್ಷಸರಿದ್ದಂಗೆ ಅವರೇ ಎಲ್ಲ ಅಖಿಲ, ರಾಕ್ಷಸರು ಇವರು. ಅಲ್ಲಮ್ಮ, ಇಷ್ಟು ದಿವಸದಿಂದ ಒಂದು ದಿವಸನಾದರೂ ವಿಜಯ್ ನಮ್ಮ ಸ್ವಂತ ಮಗನಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ. ಹಾಂ, ಈ ವಿಷಯನ ನಾವು ಬೇರೆಯವರಿಂದ ತಿಳ್ಕೊಬೇಕೇನಮ್ಮ? ನಮಗೆ ಕೊಡದೇ ಇರೋ ಸ್ವಾತಂತ್ರ್ಯ ಅವನು ಕೊಟ್ಟಿದ್ರಲ್ಲ. ಇವಾಗ ನೆನ್ಸ್ಕೊಂಡ್ರೆ ನಮ್ಮ ಹೊಟ್ಟೆ ಎಲ್ಲ ಉರಿತಾಯ್ತಮ್ಮ. ಯಾರಮ್ಮ ಅವನು? ಯಾರಂತ? ಇದೇ ಲಾಸ್ಟು. ಇನ್ನೊಂದು ಸರಿ ಏನಾದರೂ ನಮ್ಮ ಬಿಸ್ನೆಸ್ ವಿಷಯಕ್ಕೆ ತಲೆ ಹಾಕೋದಾಗಲಿ, ನಮ್ಮ ಮನೆಗೆ ಬರೋದಾಗಲಿ, ನಮ್ಮ ಆಫೀಸ್ಗೆ ಬರೋದಾಗಲಿ ಮಾಡೋನಂತಂದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಏನು ಮಾಡ್ತೀರಾ? ಅವನು ಸಂಪಾದನೆ ಮಾಡಿ ಇಟ್ಟಿರೋ ದುಡ್ಡಲ್ಲಿ ನೀವು ಶೋಕಿ ಮಾಡ್ತಾ ಇರೋದು. ಅದನ್ನ ಮಾತ್ರ ಮರಿಬೇಡ್ರಿ. ನಾನು ಸಂಪಾದನೆ ಮಾಡಿದ್ದೆ, ನನ್ನ ದುಡ್ಡೆಲ್ಲ ನನಗೆ ಬೇಕು ಅಂತ ಅವ್ನು ತಗೊಂಡೋಗಿದ್ದಿದ್ರೆ ನೀವೇನರು ಮಾಡ್ತಾಯಿದ್ರಿ? ಏನು ಮಾಡ್ತಾಯಿದ್ರಿ ಅಂತ? ಅಖಿಲ, ಇವ್ರ ಹತ್ರ ಸುಮ್ಮನೆ ಯಾಕಮ್ಮ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀಯಾ? ಬಮ್ಮ ನಾವು ಹೋಗೋಣ. ಓಹೋ, ಶಬಾಷ್ ಕಣ್ರಯ್ಯ, ಪರವಾಗಿಲ್ಲ. ನಿಮಗೂ ಮಾತಾಡೋಕ್ಕೆ ಬರ್ತೈತೆ. ನಾನೇನು ಅಂದ್ಕೊಂಡಿದ್ದೆ, ನೀವು ಅವರಿಬ್ಬರು ಸೈನು ಹಾಕ್ಸ್ಕೊಂಬಂದು ನನ್ನ ಕೈಲಿ ಪೇಪರ್ ಕೊಟ್ಟಿದ ತಕ್ಷಣ ನಿಮಗೆ ದುಡ್ಡು ಕೊಡ್ತೀನಿ, ಸರಿನಾ? ಹಾಂ ಸರಿ ಅಂಕಲ್, ಆಯಿತು. ಹಾಕ್ಸ್ಕೊಂಬರ್ತೀವಿ ಸೈನು. ಓಹ್ ಶಬಾಷ್, ಒಳ್ಳೆ ಹುಡುಗರು. ನಾನೆಲ್ಲೋ ಸಾಫ್ಟ್ ಇದ್ದೀರಾ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಒಂದು ರೇಂಜ್ಗೆ, ಒಂದು ಲೆವೆಲ್ಗೆ ಬೆಳೆದಿದ್ದೀರಾ. ಏನು ಬುದ್ಧಿವಂತಿಕೆ ಅವನೊಬ್ಬನ ಸೊತ್ತ ಅಂಕಲ್. ಅವನಿಗಿಂತ ಚೆನ್ನಾಗೇ ಇದೆ ನಮಗೆ ಬುದ್ಧಿ. ಹ್ಞೂ ಸರಿ, ಹೋಗಿ ಸೈನ್ ಹಾಕ್ಸ್ಕೊಂಬನ್ರಿ. ಹಾಂ ಸರಿ ಅಂಕಲ್, ಸೈನ್ ಹಾಕ್ಸ್ಕೊಂಬರ್ತೀರಿ. ನಿಮ್ಮ ಮನೆಗೆ ಬಂದು ಪೇಪರ್ ಕೊಡ್ತೀವಿ. ಹ್ಞೂ ಸರಿ, ಅಮೌಂಟ್ ನಮ್ಮ ಮನೇಲೇ ಕೊಡ್ತೀನಿ, ಬಂದುಬಿಡಿ. ಹಾಂ ಸರಿ ಅಂಕಲ್.